ನನ್ಗೊಂದ್ ಸಂದೇಹ. ಏನು ಅದು? ತಲೆ ಮೇಲ್ ಕೂದ್ಲು ಹುಟ್ಟಿದ್ರೆ ತಲೆ ಕೂದ್ಲು ಅಂತಾರೆ, ಕೈ ಮೇಲ್ ಹುಟ್ಟಿದ್ರೆ ಕೈ ಕೂದ್ಲು ಅಂತಾರೆ, ಕಾಲ್ ಮೇಲ್ ಹುಟ್ಟಿದ್ರೆ ಕಾಲ್ ಕೂದ್ಲು ಅಂತಾರೆ, ಎದೆ ಮೇಲ್ ಹುಟ್ಟಿದ್ರೆ ನನ್ನ ಮಗನೇ, ಅಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಲುಚ್ಚ ನನ್ನ ಮಗನೇ, ಇನ್ನೊಂದ್ಸರಿ ಬಾಯಿ ತೆರೆದ್ರೆ ಆರೆ ಕೋಲ್ ತಗೊಂಡ್ ಬಾಯಿ ಕೂತ್ಬಿಡ್ತೀನಿ. ಹಂಗಲ್ಲ ಗುರುವೆ, ಮುಖದ ಮೇಲ್ ಬೆಳೆದ್ರೆ ಮುಖದ ಕೂದ್ಲು ಅನ್ಬೇಕು, ಅದನ್ನ ಯಾಕೆ ದಾಡಿ ಅಂತಾರೆ? ಯಾ ನನ್ನ ಮಗನ ಈ ಕಥೆ ಎಲ್ಲ ನಿನ್ ಗುರುವೆ, ನನ್ ತಲೆಯಲ್ಲಿರೋ ಮೂಳೆ ಗುರುವೆ. ಯಾವನವನು? ಅವನು ಅಲ್ಲ, ಅವಳು. ಯಾರೇ ಅವಳು? ಸಿಗದ್ ಹಾಕ್ಬಿಡ್ತೀನಿ. ಏನೇ ಬಜಾರಿ, ಎಷ್ಟು ಧೈರ್ಯನೇ ನಿನ್ಗೆ? ನನ್ನ ಎದುರಿಗೆ ನನ್ನ ಹೊಲದಲ್ಲಿ ನಿನ್ನ ಆಡುಗಳನ್ನ ಕಟ್ ಮೇಯಿಸ್ತಾ ಇದೀಯಾ? ಸರಿ ಅಲ್ಲಲ್ಲ, ಕಣ್ಣು ಸರಿಯಾಗಿಲ್ಲ. ಇನ್ನೇನು ಸರಿ ಇಲ್ವಾ? ಕಟ್ಟಾಕಿರೋ ಆಡಲ್ಲ, ಬಿಚ್ಕೊಂಡಿರೋದೆ ಆದೋಷ್ಕತೆ ಮೇಯ್ಕೋತಾ ಇದೆ. ನನ್ನ ಹತ್ರ ನಿನ್ ತಮಾಷೆ ಎಲ್ಲ ಮಾಡ್ಬೇಡ. ನಿನ್ ಅಲ್ಲೆಲ್ಲ ಉದುರಿಸ್ಬಿಟ್ಟು ಅಸೀಟ್ ಮಾಡ್ಬಿಡ್ತೀನಿ. ಈಗ ನೋಡ್ಕೊಡ್ತೀನಿ, ನನ್ನ ಹತ್ರ ನೀನ್ ಅಲ್ಲಿನ ವಿಚಾರ ಮಾತಾಡ್ಬೇಡ. ಏನೋ ಮಹಾ, ನೀನೇ ದೊಡ್ಡದಾಗ ಒಳ್ಳೆ ಹೊಲ್ಲಿಟ್ಕೊಂಡು ನಂತರ ಕಿಸ್ತ್ ಬಿಡು ನೋಡೋಣ. ಯಾಕಾಗಲ್ಲ? ಮುಚ್ಕೊಳ್ಳವು, ಮಗು ಎದರ್ಕತಾ ಇದೆ. ಒಂದ್ ಕಿತ್ತ ತೆಗದ್ಮೇಲೆ ಮುಚ್ಕೊಳಕಾದ್ರೆ ತಾನೆ ಮಾತಾಡೋದ್ ನೋಡು. ಗುರುವೆ, ಆ ಅವನಲ್ಲಿ ಯಾಕೆ ಹಂಗದೆ? ಉಲ್ಕ ನನ್ ಮಗನೇ, ಆ ಗೌಡ್ತಿಗೆ ಹುಲ್ ನಾನ್ ಮಾಡ್ಕೊಟ್ಟಿದ್ನ. ಸುವರ್ ನನ್ ಮಗನೇ, ಒಂದ್ ಕಿತ್ತ ಏನಾಯ್ತು ಗೊತ್ತೇನೋ? ಈ ಗೌಡ್ತಿ ಸುಮ್ನಿದ್ರಲ್ವಾ, ದೀಪಾವಳಿ ಹಬ್ಬದ ದಿವಸ ಯಾವಂತ ತಕರಾರು ಮಾಡ್ಕೊಂಡ್ಬಿಟ್ಟು ಅವನು ಹೊಚ್ಚಿರೋ ಪಟಾಕಿ ಸರನ ಬಾಯಿ ಮೇಲೆ ಹಾಕ್ಬಿಟ್ಟ. ಅವತ್ ಮುಂದಕ್ ಬಂದಿರೋ ಹುಲ್ಲು ಹಿಂದಕ್ಕೆ ಹೋಗ್ಲಿಲ್ಲ. ಹಂಗಾದ್ರೆ ಇನ್ನೊಂದ್ ಪಟಾಕಿ ಸರ ಹಚ್ಚಿ ಮುಂದಕ್ಕೆ ಹಾಕ್ಬಿಟ್ರೆ ಹಿಂದಕ್ಕೆ ಹೋಗ್ಬಿಡ್ತದೆ ಅಲ್ವಾ? ಇರೋ, ಈ ವರ್ಷ ದೀಪಾವಳಿ ಪಟಾಕಿ ಸರ ಹಚ್ಚಿ ನಿನ್ ಬಾಯೊಳಗ್ ತುರ್ಕ್ಬಿಡ್ತೀನಿ. ಅಯ್ಯೋ, ನನ್ ಬಾಯಿಗೆ ಬೇಡ, ಇವನ್ ಬಾಯಿಗೆ. ಸ್ವಲ್ಪ ಸುಮ್ನಿರ್ಲ. ಏನೆಲೆ ಚಿಣಿಮಿಣಿ ಚಿತ್ರಾಂಗಿ, ಆಳಿಗಳು ಬಂದು ನನ್ ತೋಟನ್ ಸ್ವಂತ ಮಾಡ್ಕೊತಿದ್ರೇನ್ರೆ? ಹೌದೌದು, ಸ್ವಂತದ್ದು ಅಂತ ಹೇಳ್ಕೊಳಕ್ಕೆ ನಾನ್ ನಿನ್ ಮನೆ ಸೊಸೆ ನೋಡು. ಏನೇ ಸೊಸೆಯಾಗ್ ಬರ್ತೀಯಾ? ನಾನೇನಾದ್ರೂ ನಿನ್ಗ ಅತ್ತೆ ಆದ್ರೆ ನಿನ್ ನಡಾನ್ ಪಟ್ಪಟ ಅಂತ ಮುರ್ದು ನನ್ ಸೊಂಟ ಡಾಬ್ ಮಾಡ್ಸಾಕೋತೀನಿ. ಹುಷಾರ್. ಓಯ್, ಇಲ್ಲಿ ಕೇಳೆ ಹಲ್ಲುಬ್ಬಿ, ನಾನೇನಾದ್ರೂ ನಿನಗ್ ಸೊಸೆಯಾಗ್ ಬಂದ್ರೆ ನಿನ್ನ ಕರಳ್ನ ಪರ್ಪರ ಅಂತ ಎಳೆದು ಸರ್ಸರ ಅಂತ ನನ್ ಕೊರಳ್ಗೆ ಹಾರ ಹಾಕೋತೀನಿ. ಹುಷಾರ್. ಕಣ್ ಕಡೆ ತಿರ್ಗೋ ನಿನ್ ಕಣ್ಗುಡ್ಡೆ ಕಿತ್ತು ಕೈ ಕೊಟ್ಬಿಡ್ತೀನಿ. ಜೋಪಾನ. ನನ್ನ ಕಣ್ ನೀನ್ ಕಿತ್ ಹಾಕ್ತೀಯೋ ಇಲ್ಲ ನಿನ್ನ ಕಣ್ಣನ್ನ ನಾನ್ ಕಿತ್ ಹಾಕ್ತೀನೋ ನೋಡವಂತೆ. ಸ್ವಲ್ಪ ತಡ್ಕ. ನೋಡ್ದಿ ಅರ್ಸಯ್ಯ, ಅವಳು ನನ್ಗೆ ಹಾಗೆ ಎದ್ರಕೊಂಡು ಹೋಗ್ಬಿಟ್ಲು ಅಂತ. ನಮಸ್ಕಾರ ಸರ್. ಯಾರು ತಮ್ಮ ನೀನು? ವೆಂಕಟಭವ, ಪಾತಕನ ಮಗ. ಆ ಚಿಕ್ಕ ಯಜಮಾನ ಒಬ್ಬ ಹುಡುಗನ ಓದಿಸ್ತಿದ್ದಾನಂತ ಹೇಳ್ತಿದ್ರಲ್ಲ, ಅದ್ ಇವನೇ. ನಿಲ್ಸೋ. ಓದಿರ್ತವನ್ ಬಗ್ಗೆ ಹೇಳ್ತಾ ಓದಿರೋನ್ಗೆ ಅವಮಾನ ಮಾಡ್ಬೇಡ. ಓದಿರೋನ್ಗೆ ಅಂತಾನೆ ಒಂದ್ ಮರ್ಯಾದೆ ಇದೆ. ಏನ್ ಮಾಡ್ತಾ ಇದೀಯ ತಮ್ಮ? ಸುಮ್ಮನೆ ಇದೀನಿ ಸರ್. ಕಲ್ತಿರೋನು ಸುಮ್ನೆ ಕೂತಿರಬಾರ್ದು. ನಿನಗ್ ಸಮಯ ಆದಾಗ ನನ್ನನ್ ಬಂದ್ ನೋಡು. ಸರಿ ಸರ್. ಛತ್ರಿ, ಛತ್ರಿ, ಛತ್ರಿ. ಎಲ್ಲಿ ಹೋದ್ನಪ್ಪ ಅವನು? ಏನಿದು, ನೀರು ಹೋಗ್ತಾ ಇದೆಯಲ್ಲ? ಯಾರಾದ್ರು ಪಂಪ್ ಆನ್ ಮಾಡೋದು? ಸೋಪು, ಜಾಕೆಟ್. ಯಾರ್ದಪ್ಪ ಇದು? ಚಿಕ್ಕ ಯಜಮಾನ್ರಿ, ನಾನು ಇಲ್ಲಿದ್ದೀನಿ. ಓ, ನೀನ್ ಇಲ್ಲಿದ್ಯಾ? ನಮ್ ತೋಟದ ನೀರೇನ್ ಧರ್ಮ ಕರಿತಾ ಇದೆ ಅನ್ಕೊಂಡ? ಇರು, ಮಾಡ್ತೀನಿ ನಿನಗೆ. ಅಯ್ಯಯ್ಯೋ, ಜಿಂಕೆ ತರ ಓಡ್ತಾ ಇದ್ಯಾ? ಇಡ್ತೀನಿ ನೋಡಿ ನಿನ್ನ. ಚಿಕ್ಕ ಯಜಮಾನ್ರಿ, ನಿಮ್ ತೋಟಲ್ ಸ್ನಾನ ಮಾಡಿದ್ರೆ ಕನ್ಯೆ ಎರಿಗೆ ಕಾವಲಾಗಿರುತ್ತೆ ಅಂತ ನಾನು ಇಲ್ಲೇ ಬಂದು ಸ್ನಾನ ಮಾಡ್ತಾ ಇದ್ದೆ. ಆದ್ರೆ ನೀವು ನಮ್ಮವ್ವ ಆಸೆಯಿಂದ ಮಾಡಿಸ್ಕೊಟ್ಟಿರೋ ಮುತ್ತಿನ ಹಾರನೇ ಕಿತ್ತಾಕ್ಬಿಟ್ರಿ. ಗುರುವೆ, ಕಾಪಾಡಿ, ಗುರುವೆ, ಕಾಪಾಡು, ಕಾಪಾಡು, ಗುರುವೆ, ಕಾಪಾಡಿ.
ನಿಲ್ಲಿಸ್ರೋ ಅಲ್ರೋ ಎಮ್ಮೆ ತರ ಇರೋ ಈ ಅಮಾವಾಸ್ಯೆಗೆ ಒಳ್ಳೆ ಕತ್ತೆ ಒದ್ಕೊಂಬಂದಿದ್ದೀರಲ್ಲ ಏನ್ರೋ ಮಾಡ್ದ ಅವನು? ಈ ನನ್ ಮಗ ಏನ್ ಮಾಡ್ದ ಗೊತ್ತಾ? ಬಾಯಲ್ಲಿ ಸಗಣಿ ಇಟ್ಕೊಂಡಿದ್ದೀನ ಬೊಗಳಲು ಬೇಕು ನನ್ ಮಗನೇ. ಆಯ್ತ್ರಪ್ಪ ನೀವೇ ಹೇಳ್ರೋ. ಇವನ್ ಬಾಯಿಂದಾನೆ ಕೇಳು. ಯೋ ಅರ್ಸಯ್ಯ, ಇನ್ಯಾವತ್ತಾದ್ರೂ ಇವನ್ ಕೈಲಿ ಬಟ್ಟೆ ಗಿಟ್ಟೆ ಏನಾದ್ರು ಕೊಟ್ ಕಳ್ಸಿದ್ಯೋ ನಿನ್ನ ನೀವು ಊರ್ನೆಲ್ಲ ಇದ್ದಂಗ್ ಮಾಡ್ಬಿಡ್ತೀನಿ. ಹುಷಾರ್. ಏಯ್ ಏನ್ರ ನೋಡ್ತಾ ಇದ್ದೀರಾ? ಬಂದ್ರೆ ಹೋಗೋಣ. ಅಲ್ಲ ಕಣ್ರಯ್ಯ, ಅಲ್ಲ ಇದು ಅಮಾವಾಸ್ಯೆ ಅಜ್ಞಾನಿಗಳು. ನನ್ನ ಮಗನೇ ಏನೋ ಮಾಡ್ದೆ? ಗುರು ಹಾ. ಇದು ಏನು? ನಿಂಬೆ ಹಣ್ಣು, ಮುಂಚೆ ಏನಾಗಿತ್ತು? ನಿಂಬೆಕಾಯಿ, ಆ, ಇದು ಏನು? ಮಾವಿನ ಹಣ್ಣು, ಮುಂಚೆ ಏನಾಗಿತ್ತು? ಮಾವಿನಕಾಯ, ಆಹಾ. ಇದು ಏನು? ಬಾಳೆಹಣ್ಣು, ಮುಂಚೆ ಏನಾಗಿತ್ತು? ಬಾಳೆಕಾಯಿ, ಆಹಾ, ಇರ್ಲಿ. ಟಣ, ಇದೇನು? ತೆಂಗಿನಕಾಯಿ, ಮುಂಚೆ ಏನಾಗಿತ್ತು? ಇದನ್ನೇ ನಾನು ಅವ್ರನ್ನ ಏನು ಅಂತ ಕೇಳಿದ್ದು. ಅದಕ್ಕೆ ಅವ್ರು ಒಡೆಯ ಕಟ್ಟಿಸ್ಕೊಂಡ್ ಬಂದ್ಬಿಡದ. ಅಯ್ಯೋ ನಿನ್ನ ಅವ್ರ ಮಹಾ ದಡ್ರು ಬಿಡು. ನೀನು ಪ್ರಚಂಡ ಬುದ್ಧಿವಂತ. ಈ ಕತ್ತೆ ಕಾಯೋ ಕಚಡ ನನ್ನ ಮಗನಿಗೆ ಇಷ್ಟೊಂದು ಬುದ್ಧಿವಂತಿಕೆ ಇದೆಯಲ್ಲ ಅಂತ ಅವ್ರಿಗೆಲ್ಲ ಹೊಟ್ಟೆ ಉರಿ ಕಡು. ಗುರುವೇ, ನೀನಾದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ ಬಿಡು. ಅಷ್ಟ್ ಸಾಕು. ಈಗ ನಾನು ಏನ್ ಮಾಡ್ಲಿ? ಏನ್ ಮಾಡ್ತೀಯ? ಕಾಲಿಗೆ ಬೀಳೋ. ಬೇಡ ಕಣ, ಮತ್ತೆ ಆ ಕಡೆ ತಿರುಗು. ಗುರು, ಹಾ. ಒಂದ್ ಕೆಂಡ ತಗೊಂಡು ನಾನು ಭಾರಿ ಬುದ್ಧಿವಂತ ಅಂತ ಬೆನ್ನ ಮೇಲೆ ಬರೀ ಊರಿನ ಜನಕ್ಕೆಲ್ಲ ಗೊತ್ತಾಗ್ಲಿ. ಹಂಗೆ ಆಗ್ಲಿ. ಸ್ವಲ್ಪ ಮುಂದಕ್ಕೆ ಹೋಗು. ಸಾಕಾ? ಹ್ಞೂ ಕಣ. ಅಮ್ಮ, ಅಯೋಗ್ ನನ್ನ ಮಗನೇ, ಗಡವ ನನ್ನ ಮಗನೇ, ಚರಂಡಿ ನನ್ನ ಮಗನೇ, ಕೊಳಕ್ ನನ್ನ ಮಗನೇ, ಇನ್ನೊಂದ್ ಸಾರಿ ಈ ಊರ್ನವ್ರ ಹತ್ರ ಇಂತ ತರಲೆ ಪ್ರಶ್ನೆಗಳು ಏನಾದ್ರು ಕೇಳ್ಕೊಂಡ್ ಬಂದಿಯೋ ನಿನ್ನ. ಅರ್ಸಣ ಏ, ಕಟ ಕಟ. ಅರ್ಸಣ, ಅರೆ ಏನು ಮಣಿ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ಯಲ್ಲ? ನನ್ ತಂಗಿ ಲಲಿತಾ ಊರಿಂದ ಬರ್ತಾ ಇದ್ದಾಳೆ. ಹೌದಾ? ನೋಡೋಣ, ನನ್ ಬಟ್ಟೆ ನೀನ್ ಹೇಗ್ ಕಸ ಕೊಟ್ರು ಪರವಾಗಿಲ್ಲ, ಆದ್ರೆ ನನ್ ತಂಗಿ ಬಟ್ಟೆನ ಒಳ್ಳೆ ಸಾಬೂನ್ ತಿಕ್ಕಿ ಗಂಜಿ ಹಾಕಿ ಅಮ್ಕಿ ಇಸ್ತ್ರಿ ಮಾಡ್ಕೊಡ್ಬೇಕು. ಮೈ ಮೇಲೆ ಹಾಕುತ್ತಾ ಇದ್ದಾಗೆ ಮಹಾರಾಣಿ ತರ ಕಾಣಿಸ್ಬೇಕು. ಯಾಕೆಂದ್ರೆ ಅವಳು ಓದೋಳಲ್ವಾ? ಹಾಳ್ ಕಣ್ಣು, ಮೂಳ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ. ಸಾಕಕ್ಕ, ಇನ್ನು ಊರೊಳಗ್ ಕಾಲೇ ಇಟ್ಟಿಲ್ಲ, ಆಗ್ಲೇ ಇಷ್ಟೊಂದು ಸುತ್ತಿದ್ಯಲ್ಲ. ಓದ್ ಬಂದಿರೋ ನಿನ್ಮೇಲೆ ಎಂತೆಂತ ಕಣ್ ಬೀಳುತ್ತೆ ಅಂತ ನನಗ್ ತಾನೇ ಗೊತ್ತು. ಸುಮ್ನೆ ನಿಂತ್ಕೋ. ತೆಂಗಿನಕ ಛದ್ರೋದ್ ನೋಡಿದ್ರೆ ಊರ್ನವ್ರ ಕಣ್ಣಿಗೆ ಬೀಳ್ದಿರೋ ಹುಡುಗಿ ಇವಳೆ ಅಂತ ಕಾಣುತ್ತೆ. ಹೇ, ನಮ್ ಕಣ್ಣಿಗೆ ಬಿತ್ತಲ್ಲ. ಯಾರು ಅವಳು? ಅದೇ ಕಣೋ, ಕುರಿ ಮೇಯಿಸ್ತಾಳಲ್ಲ ದೇವಮ್ಮ, ಅವಳ ತಂಗಿ. ನೀನ್ ಏನೂ ಯೋಚನೆ ಮಾಡ್ಬೇಡ, ನಿನಗೆ ಖಂಡಿತ ಕೆಲಸ ಸಿಕ್ಕತ್ತೆ. ಬಾ ಬಾಬಾ. ಏಯ್ ಮುದ್ಕಿ, ಮನೇಲಿ ಯಾರು ಇಲ್ವಾ? ಏನೇ ಕಲ್ ಬಂಡೆ ಹಾಗೆ ನಾನು ಎದುರಿಗೆ ಕೂತಿದ್ದೀನಿ, ನಿನ್ ಕಣ್ ಕಾಣಿಸ್ತಿಲ್ವಾ? ನಾನೇನು ಕಲ್ಲು ಬಂಡೆ ಹತ್ರ ಮಾತಾಡಕ್ ಬರ್ಲಿಲ್ಲ. ಆ ನೋಡ್ದ್ಯಾ, ಬಿಂಕ ತೋರ್ಸೋ ಬಿನ್ನಣ್ಗಿ ತಿಪ್ಪೋಗ್ರ ನನ್ ಮನೆ ಒಳಗ್ ಬಂದು ನನ್ನೇ ಕಲ್ ಬಂಡೆ ಅಂತೀಯಾ? ಪಾಪ ನಿಮ್ಮವ್ವನು ಇದ್ಲು ಮೂಗ್ ಪ್ರಾಣಿ ಹಂಗೆ, ನೀನು ಇದೀಯಾ ಮಡ್ಕೆಲ್ ಕಲ್ಲಾಕ ಆಡ್ಸೋ ಹಂಗೆ ವಟ್ 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 ವಟ ಅಂತ ಮಾತಾಡ್ತೀಯ. ಹೌದು, ಇವಳ್ಯಾರು? ಇವಳು ನನ್ ತಂಗಿ ಟಿಂಚರು. ಟಿಂಚರ್ ಅಲ್ಲಕ್ಕ, ಟೀಚರು. ಏ ಅದೇ ಯಾವ್ದೋ ಒಂದ್ ಚರ್ರು. ಏನಂದೆ? ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಆ? ನಾನು ನೋಡ್ಬೇಕಾದವ್ರನ್ನ ನೋಡಿ ಮಾತಾಡ್ಬೇಕಾದನ್ನ ಮಾತಾಡ್ತೀನಿ. ಚಿಕ್ಕೇಜ್ಮಾನ್ರೇ, ಚಿಕ್ಕೇಜ್ಮಾನ್ರೇ, ಏ ಬಾಯ್ ಬಡ್ಕಿ, ಇಲ್ಗ್ಯಾಕೆ ಬಂದ್ ಗಲಾಟೆ ಮಾಡ್ತಿದ್ಯಾ? ನೀವಿರೋ ಧೈರ್ಯದ ಮೇಲೆ ನನ್ ತಂಗಿನ ಓದಿಸ್ಬಿಟ್ಟೆ. ಹಾಗೆ ಈ ಊರ್ ಸ್ಕೂಲ್ನಲ್ಲಿ ಇವಳಿಗೊಂದ್ ಕೆಲ್ಸನೂ ಕೊಡಿಸ್ಬಿಟ್ರೆ. ಈ ಊರ್ ಕೆಡ್ಸಕ್ ನೀನ್ ಒಬ್ಳೆ ಸಾಕು, ಈಗ ಇವಳು ಬೇರೆನಾ? ಇವಳೇನು ನನ್ನ ಹಾಗಲ್ಲ, ನಮ್ಮವ್ವನ ಹಾಗೆ. ಇನ್ನೊಬ್ರು ಕಿವಿಗೂ ಕೇಳಿಸ್ದ ಹಾಗೆ ಒಬ್ಳೆ ಮಾತಾಡ್ಕೋತಾಳೆ. ಅದೇ ಮೊದ್ಲೇ ಹೇಳಿದ್ನಲ್ಲ ಇವಳಿಗೆ ಕೆಲ್ಸ ಕೊಡ್ಸೋ ವಿಷಯ. ಏಯ್ ಯಾಕೆ ಸುಳ್ಳು ಹೇಳ್ತೀಯ? ನೀನ್ ಯಾವಾಗ ಹೇಳ್ದೆ ನಂಗೆ? ಕಂದ, ಇವಳು ಮಾತ್ ನಂಬೇಡ. ಇವಳು ಕೊಡೋ ಕಾಟ ತಡಿಲಾರ್ದೆ ಮೊದ್ಲಿದ್ ಮೇಷ್ಟ್ರು ಕೈಲಾಸ ಸೇರ್ಕೊಂಡ್ಬಿಟ್ರು. ಇವಳು ಸಾವಾಸನೆ ನಮ್ಗಾಗಕ್ಕಿಲ್ಲ. ಹಾ, ಆ ಕೆಲ್ಸಕ್ಕೆ ಈಗಾಗ್ಲೇ 3 ಜನ ರೆಡಿಯಾಗಿ ಕಾಯ್ತಾ ಇದ್ದಾರೆ. ನಿನ್ ಪಂಚಾಯತ್ ಆಫೀಸ್ ಹತ್ರ ಬಾ, ನೋಡೋಣ. ಏನು, ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗಿ ಎಲ್ಲೆಲ್ಲಿಗೆ ಅಂತ ಬಂದ್ ಕೆಲ್ಸ ಕೇಳೋದು? 1/4 ಗಂಟೆನೋ ಅರ್ಧ ಗಂಟೆನೋ? ಇಲ್ಲೇ ಚೆನ್ನಾಗಿ ನೋಡಿ ಯೋಚನೆ ಮಾಡಿ ಹೇಳಿ ಚಿಕ್ಕೇಜ್ಮಾನ್ರೆ. ಅವ ಇವಳು ಯಾಕೆ ಸರಿ ಮಾಡ್ಬೇಕು ಅಂತ ನಿನಗೆ ಗೊತ್ತು, ಒಂದ್ ಕೈ ನೋಡ್ಕೊ. ನಿಮ್ಮನ್ನ ಹ್ಯಾಕ್ ಸರಿ ಮಾಡ್ಬೇಕು ಅಂತ ನನಗೂ ಗೊತ್ತು. ವಿ, 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 ವಿ. ಬಾ. ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಾಳೆ, ಅದಕ್ಕೆ ಹಿಂಗ ಆಡ್ತಾಳೆ. ದೇವಮ್ಮ, ಸುಮ್ನೆ ನಂಗೆ ತೊಂದರೆ ಕೊಡ್ಬೇಡ. ಈಗಾಗಲೇ ಒಂದಿಬ್ರು ಬಂದು ನಮ್ಮ ಚಿಕ್ಕೇಜ್ಮಾನ್ ಹೇಳ್ ಕಳಿಸಿದ್ದಾರೆ, ಆ ಕೆಲಸ ನಮಗೆ ಬೇಕು ಅಂತ ದುಂಬಾಲ್ ಬಿದ್ದಿದ್ದಾರೆ.
ನೀನ್ ಬೇರೆ ಪ್ರಾಣ ತಿಂತಿದೀಯ. ಇರೋದು ಒಂದ್ ಕೆಲ್ಸ, ಯಾರಿಗ್ ತಾನೇ ಕೊಡ್ಲಿ? ಯೋ, ಈ ಊರ್ಗೆ ದೊಡ್ಡ ಮನುಷ್ಯ ಚಿಕ್ಕ ಯಜಮಾನ್ರ ಮನೇಲಿ ಪಟೇಲ್ ಕೆಲಸ ಮಾಡ್ತಿದ್ದ ನೀನು 5 3 18 ಅಂತ ಹೇಳ್ಬಿಟ್ಟೆ. ಆ ಚಿಕ್ಕ ಯಜಮಾನ್ರು ಕೈ ತೋರಿಸ್ಬಿಟ್ರು, ನೀ ಚೇರ್ಮನ್ ಆಗ್ಬಿಟ್ಟೆ. ಅಕ್ಕ ಸುಮ್ನಿರಕ್ಕ. ಯೋ ಚೇರ್ಮನ್, ಚಿಕ್ಕ ಯಜಮಾನ್ರು ಮನೇಲೆ ನನ್ ತಂಗಿ ಕೆಲ್ಸ ಕೊಟ್ಬಿಟ್ರು. ಏನೋ ದೊಡ್ಡ ಮನಸ್ಸಿನಿಂದ ನಿನ್ಗೂ ಒಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಕ್ಕ ನೀ ಸುಮ್ನಿರೆ. ನನ್ ತಂಗಿ ಸೀರೆ ಬಣ್ಣ ಹೊರಟೋಯ್ತು ಅಂತ ಅವ್ರೊಬ್ಬನ್ಗೆ ಹೇಳಿ 2 ಹೊಸ ಸೀರೆ ಕೂಡ ಕೊಡ್ಸಿದ್ರು. ಅದ್ರಲ್ಲಿ ಒಂದ್ ಸೀರೆನೇ ಇದು. ಅಕ್ಕ ಶೋ ಇದೆ, ನಿಜವಾದ ವಿಷಯ ಹೇಳ್ಬಿಡ್ತೀನಿ. ಜೋಳದ ಗಂಜಿ ಕೊಡಿದ್ರೆ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ಕೊಡಕ್ ಆಗೋಲ್ಲ ಅಂತ ಅವ್ರವ್ವನ್ಗೆ ಹೇಳಿ ದಿನ ಅಕ್ಕಿ ಗಂಜಿ ಕೊಡೋಕೆ ಏರ್ಪಾಡ್ ಮಾಡಿದ್ದಾರೆ, ಗೊತ್ತಾ? ಅದು ಮಾತ್ರ ಅಲ್ಲ, ನನ್ ತಂಗಿ ಕೆಲ್ಸ ಸಿಕ್ಕ ಕೂಡ್ಲೆ ಮದ್ವೆನೂ ಮಾಡ್ಬಿಡ್ತೀನಿ ಅಂತ ಈಗಾಗ್ಲೇ 7-8 ಊರುಗಳಿಗೆ ಆಳ್ಗಳನ್ನು ಕಳಿಸ್ಬಿಟ್ಟಿದ್ದಾರೆ. ಅಕ್ಕ ನೀನೇನಪ್ಪಾ ಅಂದ್ರೆ ಚಿಕ್ಕ ಯಜಮಾನ್ರ ಮಾತ್ಗೆ ಬೆಲೆ ಕೊಡದೆ ಬೇರೆ ಯಾವನ್ಗೂ ಕೆಲ್ಸ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಯೋ, ಒಂದ್ ಮಾತ್ ಮಾತ್ರ ಜ್ಞಾಪಕದಲ್ಲಿಟ್ಕೋ. ನಾಯಿ ಬಾಲ ನಲ್ಲಾಡಿಸ್ಬೇಕೆ ಹೊರತು ಬಾಲ ನಾಯಿ ನಲ್ಲಾಡಿಸ್ಬಾರ್ದು. ಯೋ, ನೀ ಹೋಗೋ ರೀತಿ ನೋಡಿದ್ರೆ ಬರೋ ಎಲೆಕ್ಷನ್ ಅಲ್ಲಿ ನೀ ಚೇರ್ಮನ್ ಆಗೋ ಬರಲ್ಲ ಅಂತ ಕಾಣುತ್ತೆ. ನೀ ಬಾಮಲಲ್ತಾ? ರಾಮಸ್ವಾಮಿ, ಚಿಕ್ಕ ಯಜಮಾನ ತಾವ್ ನಮ್ಗೆ ಯಾಕೋ ತಗರಾರು? ಸುಮ್ನೆ ಈ ಕೆಲ್ಸನ ಹುಡುಗಿಗೆ ಕೊಟ್ಬೋಣ, ಏನಂತೀಯ? ಆಯ್ತು ಬದಿ. ಅಮ್ಮನೇ, ನಾಳೆ ಬೆಳಿಗ್ಗೆನೆ ಬಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೋ. ಸರ್ಟಿಫಿಕೇಟ್ ಇಲ್ದಿರೂ ಪರವಾಗಿಲ್ಲ, ಮೊದ್ಲು ಬಂದ್ ಕೆಲ್ಸಕ್ಕೆ ಸೇರ್ಕೋ. ಹೇಳ್ತಿರೋದು ನಾನು ಹೇಳ್ತಿರೋ ನಿಜ ಚಿಕ್ಕ ಯಜಮಾನ್ರೆ. ನೀವ್ ಹೇಳಿದ್ರು ಅಂತ ಹೇಳಿ ಆ ಚೇರ್ಮನ್ರನ್ನ ಆಡ್ಸಿ ಅಲ್ಲಾಡ್ಸಿ ಗಬ್ಬೆಬ್ಸಿ ತನ್ನ ತಂಗಿ ಕೆಲಸ ಕೊಡಿಸ್ಬಿಟ್ಟಿದ್ದಾಳೆ ಆ ದೇವಮ್ಮ. ಸರ್ ನಮಸ್ಕಾರ ಸರ್. ಓ ವೆಂಕಟ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಸರ್ ನೀವ್ ಈಗಾಗ್ಲೇ ನನಗೆ ಅಂತ ಹೇಳಿದ ಮೇಷ್ಟ್ರ ಕೆಲ್ಸ. ಓ ಅದಾ, ಅದು ಹೋಗ್ಲಿ ಬಿಡು. ಸದ್ಯಕ್ಕೆ ನಮ್ ತೋಟದಲ್ಲಿ ಕೆಲಸ ಮಾಡ್ತಿರು, ಮುಂದಕ್ಕೆ ಆಮೇಲೆ ನೋಡೋಣ. ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ಓದ್ಸಿರೋ ಈ ಹುಡುಗನ್ನ ಬಿಟ್ಬಿಟ್ಟು ಬೀದಿ ಸುತ್ತೋಳ್ ತಂಗಿಗೆ ಕೆಲಸ ಕೊಡ್ಸಿದ್ರಲ್ಲ ಅಂತ ವೇದನೆಯಿಂದ ಹೇಳೋಕ್ ಬಂದಿರೋ ಈ ತಮ್ಮನ್ನ ಸಮಾಧಾನ ಮಾಡ್ಬಾರ್ದಾ? ಬೇರೆ ಒಂದ್ ತೋಟ ಕಾಯೋ ಬೇಲಿ ನಮ್ಮ ತೋಟ ಕಾವಲ್ ಕಾಯಕ್ ಬಂದಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸರ್ ಕಾವಲ್ ಕಾಯೋದು ಮಾತ್ರ ಅಲ್ಲ ಸರ್, ಕಡೆವರೆಗೂ ನಿಮ್ ಸೇವೆ ಮಾಡ್ಕೊಂಡಿರೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಇನ್ನೇನ್ ಭಾವ, ಇವನು ನಮ್ಮ ಹುಡುಗ, ತಟ್ ಅಂತ ಒಂದು ಕೆಲಸ ಕೊಟ್ರಾಯ್ತು. ಲೇ ಹುಚ್ಚ, ಆತ್ರ ಪಡ್ಬೇಡ್ವೋ. ಅವನು ಓದಿರೋನು, ಅವನಿಗೆ ಮೇಷ್ಟ್ರಿ ಕೆಲಸ ಕೊಡದೆ ಕೂಲಿ ಕೆಲಸ ಕೊಟ್ಟು ಅವಮಾನ ಮಾಡಿದಾನೆ ಆ ಚಿಕ್ಕ ಯಜಮಾನ. ಲೇ ತಮ್ಮ, ನಿನಗೇನು ಕೆಲಸ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನು ಆ ಕೆಲಸ ಒಪ್ಕೋತೀಯೋ ಇಲ್ವೋ ಅಂತ. ಸರ್ ನೀವ್ ಯಾವುದೇ ಕೆಲಸ ಕೊಟ್ರು ನಾನು ಮಾಡಕ್ ಸಿದ್ಧವಾಗಿದ್ದೀನಿ ಸರ್. ಇನ್ನೇನು ಒಪ್ಕೊಂಡಲ್ಲ, ನಿಮ್ಮ ಮನಸ್ಸಿನಲ್ಲಿರೋದನ್ನ ಬಿಡಿಸಿ ಹೇಳ್ಬಿಡಿ. ವೆಂಕಟ ಸರ್. ನಾನು ನಿನಗೆ ಕೆಲಸ ಕೊಡೋದಿಲ್ಲ. ಸರ್ ಅರ್ಥ ಆಗ್ಲಿಲ್ವಾ? ತಮ್ಮ, ನೀನು ಕೆಲಸನ ಚಿಕ್ಕ ಯಜಮಾನನ ಹತ್ರನೇ ಮಾಡು, ವಿಶ್ವಾಸನ ನನ್ನ ಹತ್ರ ತೋರಿಸು. ಸರಿ ಸರ್. ಸುಂದ್ರಿ, ತಗೊಳ್ಳೋ. ಸಮ್ಮತಿ ಕೊಟ್ಟ ತಕ್ಷಣ ಸಂಬಳ ಕೊಟ್ಬಿಟ್ರು ಅಂತ ನೋಡ್ತಿದ್ಯಾ? ಅದೇ ಈ ರುದ್ರಯ್ಯನವರು. ಬರ್ತೀನಿ ಸರ್. ತಮ್ಮಯ್ಯ, ನಿನ್ನ ಹೆಸರೇನು ಅಂತಂದೆ? ವೆಂಕಟ ಸರ್. ವಿಶ್ವಾಸಕ್ಕೆ ಸರಿಯಾದ ಹೆಸರು ಅಂದ್ರೆ ನಿಮ್ಗೆ ಯಾವ ಹೆಸರು ಇಷ್ಟನೋ ಆ ಹೆಸರಿಟ್ಟೆ ಕರೀರಿ ಸರ್. ಬರ್ತೀನಿ ಸರ್. ಏಯ್, ಬೇಗ ಬೇಗ ತಂದಾಕ್ರೆ. ಏನಾಯ್ತ್ರಿ? ಗೌತಿ ಅವನ್ಗೆ ನಾಗ ಬಚ್ಬಿಟ್ಟೈತೆ.
ಚಿಕ್ಕಜ್ಮನ್ರೆ ಏನು ಅವನಿಗೆ ವಿಷದ ಬಿಟ್ಟಿದೆ. ಅವ ಈಗ ಯಾಗವ್ವ ಇದೆಯಾ? ಗಾಬರಿ ಆಗ್ಬೇಡ ಕಂದ, ನಂಗೇನು ಆಗಿಲ್ಲ. ಆ ಬಜಾರಿ ದೇವಮ್ಮನೆ ನನ್ ಜೀವ ಉಳಿಸಿದ್ಲು. ದೇವಮ್ಮ, ದೇವಮ್ಮ, ಯಾರು? ಯಾಕಾಗ ನೋಡ್ತಾ ಇದ್ಯಾ? ನಿಮ್ ಮನೇಲಿ ಏನಾದ್ರೂ ವಿಶೇಷನಾ? ನನ್ನ ಅವನ್ ಜೀವ ಉಳಿಸಿದ್ ನೀನು ಏನು ಗೊತ್ತಿಲ್ದ ಕೇಳ್ತಿದ್ಯಲ್ಲ, ಇದೆಲ್ಲ ನಿನಗೆ. ಚಿಕ್ಕಜ್ಮಾನ್ರೆ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ. ಹೇಳು. 18 ಗ್ರಾಮಕ್ಕೂ ದೇವರಂತವ್ರು ನಮ್ ಚಿಕ್ಕಜ್ಮಾನ್ರು ಅಂತ ನಿಮ್ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡ್ಕೋತೀವಿ. ಆದ್ರೆ ಬೆಲೆನೇ ಕಟ್ಟೋಕಾಗ್ದಿರೋ ನಿಮ್ಮ ಅವ್ವನ್ ಪ್ರಾಣಕ್ಕೆ ನೀವು ಬೆಲೆ ಕಟ್ಕೊಂಡು ಬಂದಿದ್ದೀರಲ್ಲ, ಈಗ ಇದೇ ಹಣನ ನಾನ್ ನಿಮಗ್ ಕೊಡ್ತಾ ಇದ್ದೀನಿ. 20 ವರ್ಷದ ಹಿಂದೆ ಸತ್ತೋದ್ ನಮ್ಮವ್ವನ್ ಪ್ರಾಣನ ತಿರುಗಿ ತಂದ್ಕೊಡಕ್ಕಾಗತ್ತಾ? ನಿಮ್ಮವ್ವನ್ ನಾನು ಕಾಪಾಡುವಾಗ ಈ ಕಾಸು ನನಗ್ ಕಾಣಿಸ್ಲಿಲ್ಲ, ಅವಳು ಪ್ರಾಣ ಮಾತ್ರ ಕಾಣಿಸ್ತಿತ್ತು. ನಾನು ಕುರಿ ಮೇಸೋಡೆ ಆಗಿರಬಹುದು, ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬೀಳ್ತೀನಿ ಹೊರತು ಕಾಸ್ಗಾಸೆ ಪಡೋಳಲ್ಲ ನಾನು. ಚಿಕ್ಕಜ್ಮಾನ್ರೇ, ತಲೆ ತಗ್ಸಿ ನಿಂತ್ಕೊಳ್ಳೋದು ಸೂರ್ಯಕಾಂತಿಗೆ ಹೆಮ್ಮೆ ಇರಬಹುದು, ತಲೆ ಎತ್ತಿ ನಡೆದ್ರೇನೆ ನಮ್ಮ ಚಿಕ್ಕಜ್ಮಾನ್ರಿಗೆ ಹೆಮ್ಮೆ. ಟೀಚರ್ ಅಮ್ಮ, ಸ್ವಲ್ಪ ನಿಲ್ಲಿ. ಮಕ್ಕಳಿಗೆ ಆ ಆಗಸ ಅಂತ ಚೆನ್ನ ಪಾಠ ಹೇಳ್ಕೊಡ್ತಾರಂತೆ. ಅಂಜೂರ ಅಂಜೂರಕ್ಕೆ ಎಲ್ಲಿ 0 ಹಾಕ್ಬೇಕು ಅಂತ ನಾನು ಹೇಳ್ಕೊಡ್ಲಾ? ಅರೆ ಟೀಚರ್ ಅಮ್ಮ, ನಾನು ಹೇಳ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಲ್ಲ, ಏನು ಏನು ಏನ್ ತಿಳ್ಕೊಂಡಿ? ತೆಗಿಯೋ ಕೈನಾ. ಈ ಕುಡುಗೋಲಿಂದ ಆಡಗ್ ಮಾತ್ರ ಎಲೆ ಕತ್ರಸ್ ಹಾಕ್ತೀನಿ ಅಂತ ತಿಳ್ಕೊಬೇಡ್ವೋ, ನಿನ್ನಂಥ ಬೀದಿ ನಾಯಿ ಕುತ್ತಿಗೆನು ಕತ್ರಸ್ ಹಾಕ್ಬಿಡ್ತೀನಿ. ಹುಷಾರ್. ದೇವಮ್ಮ, ನಿನ್ ತಂಗಿ ಮೇಲ್ ಮಾತ್ರ ಕೈ ಮಡಗಿದೆ ಅಂತ ಕೋಪನಾ? ನೀನು ಹೂ ಅಂತ ಹೇಳು, ನಿನ್ ಮೇಲೂ ಮಡಗ್ತೀನಿ. ನಿನ್ನ ಬಾಮ. ಈಗ ಕೂಗ್ತಾ ಇದ್ದಲ್ಲ ಗೋಳಿ, ಚಿಕ್ಕ ಯಜಮಾನನ ಹೊಲ ಮೇಯ್ದು ಬಂದಿದ್ದೇನೋ? ಹೌದು ಬಾವ. ಸಾಲದ ಹಣ ವಾಪಸ್ ಕೊಡೋ ದಿನ ಮುಗಿದು 3 ವರ್ಷ ಆಯ್ತು ಭಾವ. 3 ವರ್ಷದ ಹಿಂದೆ ನಿನ್ ತಂಗಿನ ಓದಿಸ್ಬೇಕು ಅಂತ 5,000 ರೂಪಾಯಿ ಸಾಲ ತಗೊಂಡಿದ್ದೆ. ಈಗದು ಬಡ್ಡಿ ಎಲ್ಲ ಸೇರಿ 18,000 ರೂಪಾಯಿ ಆಗಿದೆ. ಯಾವಾಗ ಕೊಡ್ತೀಯ? ಈ ರೀತಿ ದಿಢೀರ್ ಅಂತ ಕೇಳಿದ್ರೆ? ದಿಢೀರ್ ಅಂತ ಕೇಳಲಿಲ್ಲ. ನೀನು ಕೊಡ್ಬೇಕಾಗಿರೋ ಸಾಲದ ಅವಧಿ ಮುಗಿದು 3 ವರ್ಷ ಆಯ್ತು ಅಂತ ಲೆಕ್ಕದ ಪುಸ್ತಕ ಹೇಳ್ತಾ ಇದೆ. ಸಾಲ ತಗೋಬೇಕಾದ್ರೆ ಇರೋ ಅಕ್ರೆ ಕೊಡ್ಬೇಕಾದ್ರೂ ಇರ್ಬೇಕವ್ವ. ಅವಧಿ ಮುಗಿದಿರೋ ಸಾಲದ ಲೆಕ್ಕನ ನೀನ್ ಹೇಗೆ ವಸೂಲು ಮಾಡ್ತೀಯೋ 7 ಲೆಕ್ಕನು 7ಇಂದಾನೇ ವಸೂಲು ಮಾಡು. ಸಾಲ ವಸೂಲಿ ಮಾಡೋಂತ ಭಾವ ಹೇಳ್ಬಿಟ್ರಲ್ಲ, ಲೆಕ್ಕನ ಕೈಲಿ ಮಡಿ ಕಳ್ಕೋತೀಯೋ ಇಲ್ಲ ಪಕ್ಕದಲ್ಲಿ ಮಲ್ಕೊಂಡು ಕಳ್ಕೋತೀಯೋ?
ನಿನ್ನಂಥ ಕೇಡಿಗಳಿಗೆ ಸೆರಗ್ ಹಾಸೋದಿಕ್ಕಿಂತ 10 ಮನೇಲಿ ತಿರುಪೆ ಎತ್ತೋದು ಎಷ್ಟೋ ಮೇಲು. ವ್ರತ ಮಾಡಾದ್ರೂ ಸರಿ, 4 ದಿನದಲ್ಲಿ ನಿನ್ನ ಸಾಲ ತೀರಿಸ್ದೆ ಹೋದ್ರೆ ನಾನ್ ನಮ್ಮವ್ವನ್ ಮಗಳೇ ಅಲ್ಲ. ಏನ್ರಪ್ಪೋ ಕೇಳಿ, ಈ ಮೂಲಕ ಊರಿನ ಜನರಿಗೆ ತಿಳಿಸೋದೇನಪ್ಪಾ ಅಂತಂದ್ರೆ, ಸಾವಿತ್ರಮ್ಮನ ಮಗಳು ದೇವಮ್ಮ ರುದ್ರಯ್ಯನವ್ರ ಹತ್ರ ತಗೊಂಡೋ ಸಾಲ ತೀರ್ಸಕ್ ಆಗದೆ ಇದ್ದಿದ್ರಿಂದ ನಮ್ಮೂರ್ ಗುಡಿಲಿ ಅರ್ಕೆ ಊಟಕ್ಕೆ ಏರ್ಪಾಡು ಮಾಡಿದಾಳೆ. ಅದಕ್ಕೆ ಎಲ್ರು ಊಟಕ್ಕೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದಾಳೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ, ನಮಗೂ 2 ಊಟ ಇರ್ಲಿ. ಯಾರ್ಯಾರ್ಗೋ? ನಂಗೊಂದು ಗುರುವೆ, ನಿಮ್ಗೊಂದು, 2 ಆಗ್ಲಿಲ್ವಾ? ತಿರ್ಬೋಕಿ ನನ್ನ ಮಗನೇ, ಪುಗ್ಸಟ್ಟೆ ಊಟ ಸಿಕ್ಕುತ್ತೆ, ಅಂಡೆ ಹಂಗಿರೋ ಬಾಯಿನಲ್ಲಿ ವಾರಕ್ಕಾಗೋಷ್ಟು ಮುಕ್ ಬಿಡೋದು ಅಂತನಾ? ಇದು ಅರ್ಕೆ ಊಟ ಕಣೋ. ಅರಕೆ ಊಟ ಅಂತಂದ್ರೆ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡೋ ಬದಲು ಊಟ ಹಾಕಿ ಭಿಕ್ಷೆ ತಗೊಳ್ಳೋದು. ಅದೇನು ಅರ್ಥವಾಗ್ಲಿಲ್ಲ, ಸ್ವಲ್ಪ ಬಿಡ್ಸ್ ಹೇಳ್ಬಾರ್ದಾ? ಮೂದೇವಿ ನನ್ನ ಮಗನೇ, ಅರ್ಕೆ ಊಟ ಅಂತಂದ್ರೆ ನಾವು ಕೊಡ್ಬೇಕಾಗಿರೋ ಸಾಲನ ಕೊಡಕ್ ಆಗದೆ ಇದ್ದಾಗ ಊರವ್ರನ್ನೆಲ್ಲ ಕರ್ಸಿ ಊಟ ಹಾಕ್ಬೇಕು. ಊಟಕ್ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗೋವಾಗ ಎಲೆ ಕೆಳಗಡೆ ತಮ್ಮ ಕೈಲಾದಷ್ಟು ಹಣ ಇಟ್ಬಿಟ್ಟು ಹೋಗ್ತಾರೆ. ನಮ್ಮ ಮಾನ ಮರ್ಯಾದೆ ಲೆಕ್ಕಕ್ಕೆ ಇಟ್ಕೊಳ್ದೆ ಆ ಯಂತ್ರದಲ್ಲಿ ಎತ್ತುವಾಗ ಹಣ ತಗೊಂಡು ಸಾಲ ತೀರಿಸ್ಬೇಕು. ಇಂಥ ಗತಿ ಯಾರಿಗೂ ಬರಬಾರ್ದು ಕಣು. ಗುಡಿಲಿ ಹರಕೆ ಊಟ ಇಟ್ಕೊಂಡಿದ್ದೀನಿ, ನಿಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು. ಎಷ್ಟೊತ್ತು? ಪಾಯಸ ಕಾಯ್ಸಾಕಿದ್ದೇನೆ, ಹಬ್ಬ ಅಲ್ಲ ಪಾಯಸ ಅಂತೆ, ಪಾಯಸ. ಸುಮ್ಮನ್ ತಿನ್ನೆಯ, ನೀನ್ ಬಡ್ಸಮ್ಮ. ಉಪ್ಪು ತಿಂದ್ರೆ ಋಣ ತೀರ್ಸ್ಬೇಕು ಅಂತಾರೆ, ಹೆಚ್ಚಾಗಿ ಸೇರಿಸ್ಕೊಂಡ್ರೆ ಋಣ ಯಾಕೆ ತೀರ್ಸೋದು ಅಂತ. ಅಕ್ಕ, ನಮ್ಗೀಗ ಬಂದಿರೋ ಪರಿಸ್ಥಿತಿಗೆ ಕೊರ್ಗುಂಟೆ ಸೊಪ್ಪಾದ್ರೂ ಅರ್ದು ಕೊಡಿಬೇಕಾಗಿತ್ತು. ಹಾಗ್ ಮಾಡ್ಬೇಕು ಅಂತಿದ್ದಿದ್ರೆ ಅವ್ವ ಸತ್ತ ದಿನನೇ ಮಾಡಿರ್ತಿದ್ದೆ. ಆದ್ರೆ ಅವ್ವ ಆಸೆ ಪಟ್ಟ ಹಾಗೆ ನಿನ್ನ ಓದಿಸಿ ಮನುಷ್ಯನಾಗಿ ಮಾಡ್ಬೇಕು ಅಂತ ನಾನು ಆಸೆ ಪಟ್ಬಿಟ್ಟೆ. ಅದಕ್ಕೋಸ್ಕರ ಎಂಥ ಕಷ್ಟ ಬಂದ್ರು ನಾನು ಸಹಿಸ್ಕೊಂಡು ಧೈರ್ಯದಿಂದ ಎದುರಿಸ್ತೀನಿ ಕಣೆ. ಅಮ್ಮಣಿ, ಒಬ್ರಿಗೊಬ್ರು ಅಳ್ತಾ ನಿಂತ್ಕೊಂಡ್ರಿ ಹೇಗಮ್ಮ? ಎಲ್ರದು ಊಟ ಆಯ್ತು, ಎಂಜಲು ಎತ್ತಬೇಕಾಗಿರೋಳು ನೀನೇ ತಾನೆ. ಬಾಮ್ಮ ಬಾ.
ಏನೇ ಬಜಾರಿ, ನೀನೇನಾದ್ರೂ ನನ್ ಮನೆಗ್ ಸೊಸೆಯಾಗಿ ಬಂದ್ರೆ ನಿನ್ ಸೊಂಟ ಮುರಿದು ನನ್ ಸೊಂಟಕ್ ಡಾಬ್ ಮಾಡ್ಸಾಕೋತೀನಿ, ಹುಷಾರ್. ಕೇಳಲೆ ಮುದುಕಿ, ನಾನೇನಾದ್ರೂ ನಿನ್ ಮನೆಗ್ ಸೊಸೆಯಾಗಿ ಬಂದ್ರೆ ಪರಪರ ಅಂತ ನಿನ್ ಕರಣ್ಣ ಎಳೆದು ಸರ್ಸರ ಅಂತ ನನ್ ಕೊರಳಿಗೆ ಹಾರ ಹಾಕೋತೀನಿ, ಹುಷಾರ್. ಲೇ ಬಾಯ್ ಬಡ್ಕಿ, ಕಂಡ್ ಕಡೆ ಅಲ್ದಾಡೋ ನಿನ್ ಕಣ್ಗುಡ್ಡೆ ಕಿತ್ತು ನಿನ್ ಕೈಗೆ ಕೊಟ್ಬಿಡ್ತೀನಿ, ಜ್ವಾಪನ. ನನ್ನ ಕಣ್ಣ ನೀನ್ ಕಿತ್ ಹಾಕ್ತೀಯೋ ಇಲ್ಲ ನಿನ್ನ ಕಣ್ಣ ನಾನ್ ಕಿತ್ ಹಾಕ್ತೀನೋ ಅಂತ ನೀನೇ ನೋಡವಂತೆ, ಸ್ವಲ್ಪ ತಡ್ಕ.